ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗೆ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂಗೆ ಜನ ಪರದಾಡ್ತಾ ಇದ್ದಾರೆ. ಅಂತ ಒಂದು ಇದರಲ್ಲಿ ನಗರಸಭೆ ಏನು ಆಯುಕ್ತರಾದಂಥ ಗಂಗಾಧರ್ ಅವರು ರೀಲ್ಸ್ನ ಒಂದು ಹುಚ್ಚಾಟ ಮೆರೆದಿರುವಂಥದ್ದು ನೀವೇನು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದು ನಗರಸಭೆಯ ಒಂದು ಕಾರ್ಯಾಲಯ. ಇದೇ ಒಂದು ಕಾರ್ಯಾಲಯದಲ್ಲಿ ಪೌರಾಯುಕ್ತರು ಒಂದು ರೀಲ್ಸ್ ಹುಚ್ಚಾಟ ಮೆರೆದಿರುವಂಥದ್ದು. ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕಾದ ನಗರಸಭೆ ಕಚೇರಿಯಲ್ಲಿ ಅಧಿಕಾರಿಗಳ ರೀಲ್ಸ್ ಚೆಲ್ಲಾಟ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಅಲ್ಲದೆ ನಗರಸಭೆ ಪೌರಾಯುಕ್ತ ಏನು ಗಂಗಾಧರ್ ಇದ್ದಾರೆ, ಅವರು ರೀಲ್ಸ್ ವಿಡಿಯೋಗಳು ಈಗ ಅವರ ರೀಲ್ಸ್ನ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋಂಥದ್ದು. ಸರ್ಕಾರಿ ಕಚೇರಿಯಲ್ಲೇ ರೋಸ್ ಹಿಡಿದು ರೀಲ್ಸ್ ಮಾಡಿರೋಂಥದ್ದು ಸಾಕಷ್ಟು ಜನರ ಆಕ್ರೋಶಕ್ಕೆ ಕಾರಣ ಆಗಿರೋಂಥದ್ದು. ಹಾಗೆ ಏನು ಒಂದೆಡೆ ಕುಡಿಯೋ ನೀರಿಗೆ ಜನರು ಪರದಾಡ್ತಾ ಇದ್ದಾರೆ. ಅಲ್ಲದೆ ಏನು ನಗರಸಭೆ ವ್ಯಾಪ್ತಿಯಲ್ಲಿ ರಾಜಕಾಲುವೆ ಸೇರಿದಂತೆ ಹಲವಾರು ಸಮಸ್ಯೆಗಳಿದ್ದಾವೆ. ಇಂಥ ಒಂದು ಸಂದರ್ಭಗಳನ್ನು ಜನ ಈ ನಗರಸಭೆಗೆ ಕೇಳ್ಕೊಂಡು ಬಂದಂಥ ಒಂದು ಸಂದರ್ಭದಲ್ಲಿ ನೋಡೋಣ ಅನ್ನೋ ಒಂದು ಉತ್ತರ ಬಿಟ್ಟರೆ ಬೇರೇನೋ ಸಮಸ್ಯೆಗಳನ್ನು ಬಗೆಹರಿಸ್ತಿದ್ದಂಥ ಕಮಿಷನರು ಈಗ ರೀಲ್ಸ್ ಮಾಡೋಷ್ಟು ಫ್ರೀ ಇದ್ದಾರಾ ಅನ್ನೋ ಒಂದು ಇದರಲ್ಲಿ. ಅಲ್ಲದೆ ಈಗ ಏನೋ ಕಳೆದ 2 ದಿನದಿಂದ ನೀವು ಗಮನಿಸ್ಬೋದಿತ್ತು, ನೆಲಮಂಗಲ ಕೇಂದ್ರ ಬಸ್ ನಿಲ್ದಾಣದ ಬಳಿ ಬೃಹತ್ ಗುಂಡಿ ನಿರ್ಮಾಣ ಆಗಿತ್ತು. ನಿತ್ಯ ನೂರಾರು ವಾಹನಗಳು ಮತ್ತು ಸಾರ್ವಜನಿಕರು ಓಡಾಡೋಂಥ ರಸ್ತೆಯಲ್ಲಿ ಅಪಾಯಕಾರಿ ಗುಂಡಿಗಳು ಇದ್ದರೂ ಕೂಡ ಕ್ರಮ ಕೈಗೊಂಡು ಗುಂಡಿ ಮುಚ್ಚುವಂಥ ಒಂದು ಕಾರ್ಯಕ್ಕೆ ಮುಂದಾಗಿರಲಿಲ್ಲ. ಹಾಗಾಗಿ ಅದರ ವಿರುದ್ಧನೂ ಸಾರ್ವಜನಿಕರು ನಗರಸಭೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಏನು ಹಿರಿಯ ನಟ ವಿನೋದ್ ರಾಜ್ ಅವರು ಸ್ಥಳಕ್ಕೆ ಬಂದು ಜನರ ಸಮಸ್ಯೆಗೆ ಏನು ಬೆನ್ನೆಲಾಗಿ ನಿಂತು ಆ ಗುಂಡಿಯನ್ನು ಮುಚ್ಚಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಇದೀಗ ಪೌರಾಯುಕ್ತ ಗಂಗಾಧರ್ ಅವರ ರೀಲ್ಸ್ನ ವಿಡಿಯೋಗಳು ವೈರಲ್ ಆಗಿರೋಂಥದ್ದು. ಏನೋ ರೀಲ್ಸನ್ನ ಒಂದು ಲೈನ್ಗಳನ್ನು ಹೇಳೋದಾದರೆ, ಹೂವು ರೋಸಾ ಹೂವು ಹಾಡಿಗೆ ರೀಲ್ಸ್ ಮಾಡಿರೋಂಥದ್ದು. ಸರ್ಕಾರಿ ಕಚೇರಿಯಲ್ಲೇ ಈ ರೀತಿಯ ರೀಲ್ಸ್ ಮಾಡಿರೋದು ಎಷ್ಟು ಸರಿ ಅಂತ ಸಾರ್ವಜನಿಕರು ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಗರಸಭೆಯ ಆಡಳಿತಾತ್ಮಕ ಕೆಲಸಗಳು ಮತ್ತು ಜನರ ಸಮಸ್ಯೆಗಳ ಪರಿಹಾರ ಮತ್ತು ಮೂಲಭೂತ ಸೌಕರ್ಯಗಳ ಕಡೆಗೆ ಗಮನ ಕೊಡಬೇಕಾದಂಥ ಕಮಿಷನರು ಇದೀಗ ರೀಲ್ಸ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾರಂಥದ್ದು. ಇದರ ಬೆನ್ನಲ್ಲೇ ಏನೋ ಸಿದ್ದರಬೆಟ್ಟದಲ್ಲಿ ಗ್ರಾಮ ಪಂಚಾಯತಿಯ PDOಗಳು ಸಿದ್ದರಬೆಟ್ಟದಲ್ಲಿ ಗುಂಡು ತುಂಡಿನ ಪಾರ್ಟಿ ಮಾಡಿ ಏನು ಸರ್ಕಾರಕ್ಕೆ ಮುಜುಗರನ್ನುಂಟು ಮಾಡಿ 5 ಜನ PDOಗಳನ್ನ ಸಸ್ಪೆಂಡ್ ಕೂಡ ಆಗಿದ್ರು. ಇಂಥ ಒಂದು ಬೆನ್ನಲ್ಲೇ ಈಗ ನಗರಸಭೆಯ ಏನು ಕಮಿಷನರ್ ಆಗಿರುವಂಥ ಗಂಗಾಧರ್ ಕಚೇರಿಯಲ್ಲಿ ಕೂತ್ಕೊಂಡು ರೀಲ್ಸ್ ಮಾಡಿರೋಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಸಾಕಷ್ಟು ಕಾರಣ ಆಗಿರೋಂಥದ್ದು. ಹಾಗಾಗಿ ಕೂಡಲೇ ಇವರ ಹಿರಿಯ ಅಧಿಕಾರಿಗಳು ಈ ಒಂದು ಕಮಿಷನರ್ಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕಾಗಿ ಏನು ಸ್ಥಳೀಯರು ಏನು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ಈ ರೀಲ್ಸ್ನ ಒಂದು ಹುಚ್ಚಾಟ ಯಾವ ರೀತಿಯಲ್ಲಿ ಪರಿಣಾಮ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.